ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ಟಾಪ್ 10 ಹೆಡ್ಲೈನ್ಸ್ಗೆ ಸ್ವಾಗತ. ನಾನು ಅನಿಲ್ ತಲಕಟ್ಟಿ. ಈ ಕ್ಷಣದ ಸುದ್ದಿಗಳನ್ನು ನೋಡೋಣ. ಟಾಪ್ 10 ಹೆಡ್ಲೈನ್ಸ್ನಲ್ಲಿ ರೈತರಿಗೆ ಬೆಳೆ ಬೆಳೆಯಲು ನೀರು ಬಿಡುವುದು ಅಸಾಧ್ಯ. ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನ ಆಗುವವರೆಗೂ ತಮಿಳುನಾಡಿಗೆ ನೀರು ಬಿಡಲ್ಲ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಖಡಕ್ ಸ್ಪಷ್ಟನೆ. ಬೆಂಗಳೂರಿಗೆ ತಮಿಳುನಾಡು ಸಿಎಂ ಆಗಮನ. ಆಗಸ್ಟ್ 3ರಂದು ಡಿಕೆ ಶಿವಕುಮಾರ್ ದಳಪತಿ ಚರ್ಚೆ. ಇದುವರೆಗೂ ತಮಿಳುನಾಡಿಗೆ ನೀರು ಬಿಟ್ಟೇ ಇಲ್ಲ ಎಂದ ಕನಕಪುರದ ಬಂಡೆ. ಕಾವೇರಿ ವಿವಾದ. ಸಕ್ಕರೆ ನಾಡು ಮಂಡ್ಯದಲ್ಲಿ ಬೀದಿಗಿಳಿದು ಬಿಜೆಪಿ ಹೋರಾಟ. ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದ ಖಾಕಿ ಪಡೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರು. ನ್ಯಾಯ ಎತ್ತಿ ಹಿಡಿದ ನ್ಯಾಯಾಂಗ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳಾದ ದೀಪಾಲಿ ವೈಶಾಲಿ ಪೋಸ್ಟ್. ಶಾಲೆಗೆ ಹೋಗೋಕೆ ಸರಿಯಾದ ರಸ್ತೆ ಇಲ್ಲ. ಕೆಸರಿನಲ್ಲಿ ನಡೆದುಕೊಂಡ ಹೋದ ವಿದ್ಯಾರ್ಥಿಗಳು. ಕಲಬುರಗಿಯ ಯಡ್ರಾಮಿ ತಾಲೂಕಿನ ವಸ್ತಾರಿ ಗ್ರಾಮದಲ್ಲಿ ಘಟನೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಮೂಲ್ ಕಚೇರಿಗೆ 6 ಎಕರೆ ಜಮೀನು ಮಂಜೂರು. ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಎಸ್ ಟಿ ಸೋಮಶೇಖರ್. ಡಿಕೆ ಕೃಷ್ಣಪ್ಪ ಅವರ ಹೋರಾಟದ ಫಲ ಎಂದ ಎಸ್ಟಿಎಸ್. ಭಾನುವಾರ ಯಲಹಂಕ ಶಾಸಕ ವಿಶ್ವನಾಥ್ ಬಲಗೈ ಬಂಟನ ಬರ್ತಡೇ. 100 ಅಭಿಮಾನಿಗಳಿಂದ ಹುಟ್ಟುಹಬ್ಬದ ಅದ್ದೂರಿ ತಯಾರಿ. ದಿಬ್ಬೂರಿನಲ್ಲಿ ನಡೆಯಲಿದೆ ಜಯಣ್ಣನ ಜನ್ಮದಿನಾಚರಣೆ. ಜಪಾನ್ನಲ್ಲಿ 7.1 ತೀವ್ರತೆಯ ಭೂಕಂಪ. ನೆಲಕ್ಕುರುಳಿದ ಸಾವಿರಾರು ಕಟ್ಟಡಗಳು. ಘಟನೆಯಲ್ಲಿ 13 ಜನ ದುರ್ಮರಣ. ಜಪಾನ್ ಸರ್ಕಾರದಿಂದ ಸಾರ್ವಜನಿಕರಿಗೆ ಮುನ್ಸೂಚನೆ, ಕಟ್ಟೆಚ್ಚರ. ಬ್ರಾಹ್ಮಿ ಮುಹೂರ್ತದಲ್ಲಿ ರಿಲೀಸ್ ಆದ ರಾಮಾಯಣ ಟ್ರೈಲರ್ಗಿಲ್ಲ ಮೆಚ್ಚುಗೆ. ಸೀತೆ ಪಾತ್ರಕ್ಕೆ ನಟಿ ಸಾಯಿ ಪಲ್ಲವಿ ಸೂಟ್ ಆಗ್ತಿಲ್ಲ ಎಂದು ಭಾರೀ ಟ್ರೋಲ್. ಆ ಮಾತೆಗೆ ಗುಂಗುರು ಕೂದಲು ಇತ್ತೆ ಎಂದು ನೆಟ್ಟಿಗರ ಪ್ರಶ್ನೆ. ಹರಿನಗಳ ನಾಡಿನಲ್ಲಿ 2027ರ ವಿಶ್ವಕಪ್ ಕದನ. 12 ಸ್ಟೇಡಿಯಂಗಳಲ್ಲಿ ನಡೆಯಲಿದೆ ಹೈ ವೋಲ್ಟೇಜ್ ಪಂದ್ಯಾವಳಿಗಳು. ಐಸಿಸಿ ಅಧ್ಯಕ್ಷ ಜೈ ಶಾ ಇಂದ ಮಹತ್ವದ ಘೋಷಣೆ.